ನೋಡಿ, ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಹಲವು ಉದಾಹರಣೆಗಳು ಸಿಗ್ತವೆ, ಹಲವು ಸ್ಟೋರೀಸ್ಗಳು ನಮ್ಮ ಬೆಂಗಳೂರಿನಲ್ಲೇ ಆಗುತ್ತೆ. ನೋಡಿ, ಹಿಂಗೆ ಒಂದು ಮೋಸದ ಜಾಲ ಆಕ್ಟಿವ್ ಆಗಿ ಒಂದು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಬೇರೆ ಆ್ಯಂಗಲ್ನಲ್ಲಿ ಮೋಸ ಮಾಡಿದ್ದಾರೆ. ಹೆಂಗೆ ಗೊತ್ತಾ? ಈ ಚೈಲ್ಡ್ ಮಾಡಲಿಂಗು ಅನ್ನೋದು ಗೊತ್ತಿದೆಯಲ್ಲ ನಿಮಗೆ? ಈ ಚೈಲ್ಡ್ ಮಾಡಲಿಂಗ್ ಹೆಸರಲ್ಲಿ ಪೋಷಕರಿಗೆ ಪಂಗನಾಮ ಹಾಕಿರೋದು ಒಂದು ಗ್ಯಾಂಗು. ಮಾಡಲಿಂಗ್ ಆಸೆಗೆ ಬಿದ್ದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಹುಷಾರಾಗಿರಿ. ಬೆಂಗಳೂರಿನ ಪೋಷಕರೊಬ್ಬರಿಗೆ ಸೈಬರ್ಗಳರು ವಂಚನೆ ಮಾಡಿದ್ದಾರೆ. ಏನಂತಂದರೆ, ಆ ಪೋಷಕರು ತಮ್ಮ ಮಗಳನ್ನು ಮಾಡೆಲ್ ಮಾಡೋದಕ್ಕೆ ಹೋಗಿ 3.77 ಲಕ್ಷ ಮೋಸ ಹೋಗಿದ್ದಾರೆ. 3,74,000 ಹಣ ಕಳ್ಕೊಂಡಿದ್ದಾರೆ ಈಗ ಮಹಿಳೆ ಸುಮಾನ್ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಚೈಲ್ಡ್ ಮಾಡೆಲ್ ಆ್ಯಡನ್ನು ನೋಡಿರ್ತಾರೆ ಅವರು. ಲಿಟಲ್ ನೆಸ್ಟ್ ಅನ್ನುವಂಥ ಮಾಡೆಲಿಂಗ್ ಲಿಂಕ್ ಅದು. ಅದನ್ನು ಕ್ಲಿಕ್ ಮಾಡ್ತಾರೆ. ಅದಾದಮೇಲೆ ಮಗುವಿನ ದಾಖಲಾತಿಗಳನ್ನು, ಡೀಟೇಲ್ಸ್ಗಳನ್ನು ಕೇಳ್ತಾರೆ. ಇವರು ಕೂಡ ಆ್ಯಡ್ ಮಾಡಿದ್ದಾರೆ. ಟೆಲಿಗ್ರಾಮ್ ಗ್ರೂಪ್ಗೆ ಸೇರ್ಕೊಳ್ಳಿ ಅಂತ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಸೆಂಡ್ ಮಾಡ್ತಾರೆ ಆ ಅಪರಿಚಿತ ವ್ಯಕ್ತಿಯೊಬ್ಬ. ಆಮೇಲೆ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೊಡ್ತಾರೆ. ಆ ವಿಡಿಯೋ ಮಾಡಿ, ಫೋಟೋ ಕಳಿಸಿ, ಹೀಗೆ 11,000 ಕಳಿಸಿ ಅಂತ ಹೇಳ್ತಾನೆ. ಅದಾದಮೇಲೆ ಅಡ್ಮಿನ್ನು ಆ ಲಿಂಕ್ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಟೆಲಿಗ್ರಾಮ್ನ ಅಡ್ಮಿನ್ನು 11,000 ರೂಪಾಯಿ ಕಳಿಸ್ಬೇಕಾಗತ್ತೆ ಅಂತ. ಅದಾದಮೇಲೆ 19,000 ವಾಪಸ್ ಕೊಡ್ತಾನೆ ಅಡ್ಮಿನ್ನು. ಹಂತ ಹಂತವಾಗಿ ಹೀಗೆ ಮಾಡಿ ಅವನು 3.77 ಲಕ್ಷ ಹಣವನ್ನು ದೋಚ್ತಾರೆ ಈ ಸೈಬರ್ ವಂಚಕರು. ಆ ಸಂದರ್ಭದಲ್ಲಿ ದುಡ್ಡು ಕಳಿಸ್ಬೇಕಾದ್ರೆ ಅವರು ಮೋಸ ಹೋಗ್ತಿರೋದು ಗೊತ್ತಾಗಲ್ಲ. ಯಾವಾಗ ರೆಸ್ಪಾನ್ಸ್ ಬರೋದಿಲ್ವೋ ಆವಾಗ ಗೊತ್ತಾಗುತ್ತೆ ಪೋಷಕರಿಗೆ. ಅದಾದಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇದ್ರ ಬಗ್ಗೆ. ನೋಡಿ, ಇದೆ ಲಿಟಲ್ ನೆಸ್ಟ್ ಅಂತ 2,300 ಫಾಲೋವರ್ಸ್ಗಳಿದೆ ಈ ಪೇಜು. ಚೈಲ್ಡ್ ಮಾಡೆಲ್ ಅಂತ ಲಿಟಲ್ ನೆಸ್ಟ್ ಅನ್ನುವಂಥ ಪೇಜು. ಪಾಪ ತಮ್ಮ ಮಗಳನ್ನ ಮಾಡೆಲ್ ಮಾಡಬೇಕು ಅನ್ನೋ ಆಸೆಗೆ ಬಿದ್ದು ಈಗ ಸುಮಾರು 3.5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಈ ಜಾಲ ಹೆಂಗೆ ವರ್ಕ್ ಆಗ್ತಾಯಿತ್ತು, ಹೆಂಗೆ ಬಲೆ ಬೀಸಿತ್ತು, ಡೀಟೇಲ್ಸ್ ಕೇಳ್ತೀನಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಹತ್ರ. ವೆಂಕಟೇಶ್, ಈ ಜಾಲ ಹೆಂಗೆ ವರ್ಕ್ ಮಾಡ್ತಾ ಇತ್ತು, ಜೊತೆಗೆ ಹೇಗೆ ನಂಬಿಸ್ತಾ ಇತ್ತು ಅಂತ, ಹೆಂಗೆ ಕಳ್ಕೊಂಡ್ಬಿಡ್ತಾರೆ 3.5 ಲಕ್ಷ? ಯಾಕೆಂದರೆ ಈ ಯುಗದಲ್ಲಿ ಎಲ್ಲರೂ ಕೂಡ ಎಜುಕೇಟೆಡ್ ಆಗಿರ್ತಾರೆ. ಯಾವುದೇ ಲಿಂಕ್ ಕ್ಲಿಕ್ ಮಾಡಲ್ಲ, OTP ಹೇಳಲ್ಲ. ಹಾಗಿದ್ರೂ ಇವರು ಈ ಮೋಸ ಮಾಡೋವಂಥವ್ರು ಒಂದೊಂದು ದಾರಿ ಹುಡ್ಕೊಳ್ತಾರಲ್ಲ. ಈ ಜಾಲ ಹೆಂಗಿತ್ತು? ಶರತ್, ವಿದ್ಯಾರಣ್ಯಪುರ ನಿವಾಸಿಯಾಗಿರುವಂತಹ ಒಬ್ಬ ಸಂತ್ರಸ್ತ ಮಹಿಳೆ ಏನಿದ್ದಾರೆ, ಇವರು ತಮ್ಮ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸನ್ನು ಕಂಡಿದ್ರು. ಅವರನ್ನ ಯಾವ್ದಾದ್ರು ಒಂದು ರಿಯಾಲಿಟಿ ಶೋಗೋ ಅಥವಾ ಈ ಒಂದು ಅವರಲ್ಲಿರುವಂತಹ ಒಂದು ಪ್ರತಿಭೆಗೆ ಸಂಬಂಧಪಟ್ಟಂತೆ ಮುಂದೆ ತರಬೇಕು ಅನ್ನುವಂತಹ ಕನಸು ಕಂಡಿರ್ತಾರೆ. ಅದರಂತೆ ಕೂಡ ಅವರು ಒಂದು ಫೇಸ್ಬುಕ್ ನಲ್ಲಿ ಒಂದು ಮಕ್ಕಳ ಒಂದು ಆಡಿಷನ್ಗೆ ಸಂಬಂಧಪಟ್ಟಂತೆ ಒಂದು ಕ್ಲಿಕ್ ನೋಡ್ತಾರೆ. ಒಂದು ಆಪ್ ಅಲ್ಲಿ ನೋಡಿದಂತಹ ವೇಳೆಯಲ್ಲಿ ಅದನ್ನ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ಬಳಿಕ ಅವರಿಗೆ ಒಂದಷ್ಟು ಮೆಸೇಜ್ಗಳು ಬರುತ್ತೆ. ತಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ಪ್ರಮೋಟ್ ಮಾಡಬೇಕು, ಅದಕ್ಕೆ ಒಂದು ಫೋಟೋಶೂಟ್ ಅನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಆರಂಭದಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಇದಕ್ಕೆ ನೀವು ಜಾಯ್ನ್ ಆಗಿ ಅಂತ ಹೇಳಿ ಒಂದು ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಅಲ್ಲಿ ಜಾಯ್ನ್ ಆದಂತ ನಂತರದಲ್ಲಿ ಅವರಿಗೆ 11,000 ರೂಪಾಯಿ ಅಮೌಂಟ್ ಅನ್ನು ಹಾಕಿ ಕೆಲವು ಟಾಸ್ಕ್ಗಳಿರುತ್ತೆ ಅಂತ ಹೇಳಿ ಅವರು ಕೂಡ ಆಗ್ತಾರೆ. ಅದಾದ ಬಳಿಕ ಅವರಿಗೆ 11,000 ರೂಪಾಯಿಗೆ ಬದಲಾಗಿ 19,000 ರೂಪಾಯಿ ಹಣವನ್ನು ರಿಟರ್ನ್ ಕಳಿಸ್ತಾರೆ. ಆಗ ಅವರಿಗೆ ಒಂದು ನಂಬಿಕೆ ಬರುತ್ತೆ, ಅಂದ್ರೆ ಇದು ಯಾವುದೋ ಒಂದು ಜೆನ್ಯೂನ್ ಆಗಿರುವಂತಹ ಕಂಪನಿ ಅಂತ ಹೇಳಿ. ಸೊ ಇದಾದ ಬಳಿಕ ನಿರಂತರವಾಗಿ ಇವರು ಹಣವನ್ನು ಹಾಕುವಂತ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಇವಾಗ ಇವರು ಸುಮಾರು 3 ಲಕ್ಷಕ್ಕೂ ಅಧಿಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ರೆ ಆ ಕಡೆಯಿಂದ ಯಾವುದೇ ಕರೆ ಬಂದಿರಲ್ಲ. ಸೊ ಮಕ್ಕಳನ್ನ ಆಡಿಷನ್ಗೆ ಕರಿತೀವಿ, ಜೊತೆಗೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಅಲ್ಲೆಲ್ಲ ಆದ ನಂತರ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಇದ್ಯಾವುದೂ ಕೂಡ ಮಾಡದೇ ಇದ್ದಂತಹ ವೇಳೆಯಲ್ಲಿ ಇವರಿಗೆ ಅನುಮಾನ ಬರುತ್ತೆ. ಆಗ ಪದೇ ಪದೇ ಇವರು ಮೆಸೇಜ್ ಮಾಡ್ತಾರೆ, ಕರೆ ಮಾಡ್ತಾರೆ. ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಆ ಸಂದರ್ಭದಲ್ಲಿ ಅವರು ತಾವು ಮೋಸ ಹೋಗಿರುವಂತಹದ್ದು ಕೂಡ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಅವರು ಯಾವ ರೀತಿಯಾಗಿ ಒಂದು ವಂಚನೆಗೆ ಒಳಗಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಗಳನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ದಾದ್ರೂ ಒಂದು ಆಡಿಷನ್ ಆಗಿರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ರಿಯಾಲಿಟಿ ಶೋಗಳಿರ್ಬೋದು, ಇದರಲ್ಲಿ ಜಾಯ್ನ್ ಆಗೋದಕ್ಕೆ ಅಂತ ಹೇಳಿ ಕೆಲವು ಲಿಂಕ್ಗಳನ್ನ ಕಳಿಸ್ತಾರೆ. ಅದನ್ನ ಕ್ಲಿಕ್ ಮಾಡುವ ಮೂಲಕ ಮೋಸ ಹೋಗಿರುವಂತದ್ದು ಸಾಕಷ್ಟಿದೆ. ಈಕೆಯು ಕೂಡ ತನ್ನ ಮಕ್ಕಳ ಬಗ್ಗೆ ಕನಸನ್ನ ಕಂಡು ಈ ರೀತಿ ಆಗಿರುವಂತದ್ದು. ಸದ್ಯ ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿರುವಂತಹ ಶರತ್. ಎಸ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.